ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಕೊಳ್ತಮಜಲು ಅನ್ನೋ ಒಂದು ಗ್ರಾಮದಲ್ಲಿ ಈ ದಿನ ಮಧ್ಯಾಹ್ನ ಸುಮಾರು ಒಂದು 3ರಿಂದ 3:30 ಸಮಯದಲ್ಲಿ ಒಬ್ಬ ಒಂದು ಮಧ್ಯವಯಸ್ಕನ ವ್ಯಕ್ತಿ, ಒಂದು 35 ವರ್ಷ, ಅವನು ಮತ್ತು ಆತನ ಸ್ನೇಹಿತ ಒಂದು ಕಡೆ ಒಂದು ಮರಳನ್ನು ಡಂಪ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳು ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನು ಈಗ ಮೃತ ಆಗಿದ್ದಾನೆ ಅಂತ ವ್ಯಕ್ತಿ ಮಾಹಿತಿ ಬರ್ತಾ ಇದೆ. ಅವನಿಗೆ ಸ್ವಲ್ಪ ಇಂಜುರೀಸ್ ಜಾಸ್ತಿ ಆಗಿದೆ ಮತ್ತು ಆತನ ಜೊತೆ ಇನ್ನೊಬ್ಬ ಸ್ನೇಹಿತ ಇರ್ತಾನೆ, ಅವನಿಗೂ ಕೂಡ ಸ್ವಲ್ಪ ಏಟಾಗಿ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಈಗ ಇಂಜೂರ್ ಆಗಿರೋಂಥ ವ್ಯಕ್ತಿ ಹೈಲ್ಯಾಂಡ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಮತ್ತು ಈಗ ಏನು ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಹೇಳ್ತಾರೆ, ಅವನ್ನ ಇಮಿಡಿಯೇಟಾಗಿ ಆ್ಯಂಬುಲೆನ್ಸಲ್ಲಿ ಅಲ್ಲಿಂದ ಶಿಫ್ಟ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಬರುವಾಗ ಮಾರ್ಗ ಮಧ್ಯೆ ಪ್ರಾಣ ಹೋಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗಿದೆ. ಈ ಸಂಬಂಧ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ತನಿಖೆ ಶುರುವಾಗಿದೆ. ಇಲ್ಲ, ರೆಹಮಾನ್ ಅಂತೇಳಿ. ಇಲ್ಲ, ಅಬ್ದುಲ್ ರೆಹಮಾನ್. ಕಲಂದರ್ ಹೌದು. ಇವಾಗ ತಾನೇ ಇನ್ನೂ ತನಿಖೆ ಶುರುವಾಗಿದೆ. ಯಾಕೆ ಇನ್ಸಿಡೆಂಟ್ ಆಗಿದೆ, ಯಾರು ಮಾಡಿದರೆ ಅನ್ನೋ ಮಾಹಿತಿ ಇನ್ನೂ ನಮಗೆ ಗೊತ್ತಾಗದೇ ಇರೋದ್ರಿಂದ ನಾವು ಹೆಚ್ಚಿಗೆ ಮಾಹಿತಿನ ಈಗ ಶೇರ್ ಮಾಡ್ಲಿಕ್ಕಾಗಲ್ಲ. ತಿಳಿದುಕೊಂಡಂಗೆ ತನಿಖೆ ಮುಂದುವರೆದಂಗೆ ಮಾಹಿತಿ ಲಭ್ಯ ಆಗುತ್ತೆ. ಆನಂತರ ನಿಮಗೆಲ್ಲ ತಿಳಿಸ್ತೀನಿ. ಅಲ್ಲಿ ಅದನ್ನು ನೋಡಿಲ್ಲ ಯಾರೂ. ಹಾಗಾಗಿ ತನಿಖೆ ಇನ್ನೂ ಶುರು ಆಗಿರೋದ್ರಿಂದ ಹೆಚ್ಚಿಗೆ ಮಾಹಿತಿ ನಮ್ಮ ಹತ್ರನೂ ಇಲ್ಲ, ಇನ್ನೂವರೆಗೂ ಗೊತ್ತಾಗಿಲ್ಲ. ಮಾಡಿದ್ದೀವಿ. ನಮ್ಮ ಬಂಟ್ವಾಳ DSP ಅವರ ನೇತೃತ್ವದಲ್ಲಿ ಟೀಮ್ ಇದೆ. ಅಲ್ಲಿ ಸಪ್ರೇಟಾಗಿ 2 ಟೀಮ್ ಅಕ್ಯೂಸ್ನ ಐಡೆಂಟಿಫೈ ಮಾಡಲಿಕ್ಕೆ ಮತ್ತು ಅರೆಸ್ಟ್ ಮಾಡಲಿಕ್ಕೆ ಅಂತಲೇ ಮಾಡಿಬಿಟ್ಟಿದ್ದೀವಿ. ಕೆಲಸ ಶುರುವಾಗಿದೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಮಾಡ್ತೀವಿ. ಇನ್ನು ಅದ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.